ನಮಸ್ತೆ ಬಾಸು, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಬಗ್ಗೆ ಹೆಚ್ಚು ವಿಡಿಯೋ ಮಾಡುತ್ತಿರುವ ಉದ್ದೇಶ ಇಷ್ಟೇ. ಹೀಗಾದರೂ ನಮ್ಮ ಮಹಿಳೆಯರ ಕೂಗು ಸರ್ಕಾರಕ್ಕೆ ಮುಟ್ಟಲಿ, ನಮಗೆ ನೀಡಬೇಕಾದ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಲಿ ಎಂದು. ನೀವು ಇನ್ನೂ 21ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ. ಈ ಬಾರಿ ತುಂಬ ಗೊಂದಲ ಉಂಟಾಗಿದೆ. ಸರ್ಕಾರದಿಂದ ನಿಖರವಾದ ಮಾಹಿತಿ ಇಲ್ಲದ ಕಾರಣ ಜನ ಆತಂಕದಲ್ಲೇ ಇದ್ದಾರೆ. ಆದರೆ ಈಗ ಸತ್ಯ ಹೊರಬಂದಿದೆ. ಹಲವು ಮಾಹಿತಿಗಳ ಪ್ರಕಾರ ಪೂರ್ಣ ಪ್ರಮಾಣದಲ್ಲಿ ಯಾರಿಗೂ 21ನೇ ಕಂತಿನ ಹಣ ಬಿಡುಗಡೆಯಾಗಿಲ್ಲ. ಕೆಲವರಿಗೆ ಮಾತ್ರ ಸ್ಟೇಟಸ್ DBT ಅಂಡರ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ. ಆದರೆ ಹಣ ಅಕೌಂಟ್ಗೆ ಬರದಿರುವ ಸನ್ನಿವೇಶಗಳೇ ಹೆಚ್ಚಾಗಿವೆ. ಹಲವಾರು ಮಹಿಳೆಯರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಚಿವರು ಮಾತ್ರ 2ನೇ ಕಂತಿನ ಹಣ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ಇಷ್ಟು ತಡವಾಗಲು ಹಲವಾರು ಕಾರಣಗಳನ್ನು ನೋಡಬಹುದು. ಮೇಲ್ನೋಟಕ್ಕೆ ಕಾಣಸಿಗಬಹುದು. ಸಚಿವರು ಹೊಸದಾಗಿ ಘೋಷಣೆ ಮಾಡಿದ ಗೃಹಲಕ್ಷ್ಮಿ ಸಂಘ ನೋಂದಣಿ ಪ್ರಕ್ರಿಯೆ, ಕಡತ ಪರಿಶೀಲನೆ ಮತ್ತು ಹೊಸ ಲಭ್ಯತಾ ನಿಯಮಗಳು. ಅಂದಹಾಗೆ ಕೆಲವು ಜಿಲ್ಲೆಗಳಲ್ಲಿ ಬ್ಯಾಂಕ್ನಿಂದ ಸಂದೇಶ ಬಂದಿದ್ದು ಹಣ ಆಗಸ್ಟ್ ಮೊದಲ ವಾರ ಅಥವಾ ಸ್ವಾತಂತ್ರ್ಯ ದಿನದ ನಂತರ ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಈ ಹಣಕ್ಕಾಗಿ ನಮ್ಮ ಅಕ್ಕ ತಂಗಿಯರು, ತಾಯಂದಿರು ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ. ಪ್ರತಿದಿನ ಮೊಬೈಲ್ ನೋಡ್ತಾರೆ, ಹಣ ಬಂತ ಅಂತ. ಅವರ ಈ ನಿರೀಕ್ಷೆಗೆ ಉತ್ತರ ಕೊಡೋ ಸಮಯ ಬಂದಿದೆ. ಈ ನಿಖರ ಮಾಹಿತಿಯನ್ನು ಶೇರ್ ಮಾಡಿ. ತಪ್ಪು ಸುದ್ದಿಗಳಿಗೆ ಬಲಿಯಾಗದಿರಿ. ನಿಮ್ಮ ಸಹಾಯದಿಂದ ಇಂತಹ ನಿಜವಾದ ಮಾಹಿತಿ ಎಲ್ಲರಿಗೂ ತಲುಪಬೇಕು. ಈ ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಧನ್ಯವಾದಗಳು.